ಸಿರ್ಸಿ ತಾಲೂಕಿನ ಶ್ರೀ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಆಶ್ರಯದಲ್ಲಿ ನಡೆಯುತ್ತಿರುವ 5 ದಿನಗಳ ಶಾಸ್ತ್ರ ಅಧ್ಯಯನ ಗೋಷ್ಠಿ ಕಾರ್ಯಕ್ರಮವನ್ನು ಮಠದ ಕಿರಿಯ ಶ್ರೀಗಳಾದ ಶ್ರೀಮದ್ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಸದ್ಯ ಶ್ರೀ ಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಹಾಗೂ ಕಿರಿಯ ಶ್ರೀಗಳ ಸಾನ್ನಿಧ್ಯದಲ್ಲಿ ಚಿಂತನಾಗೋಷ್ಠಿಗಳು ನಡೆಯುತ್ತಿದೆ. ಪ್ರಾಚೀನ ಶಾಸ್ತ್ರಾಧ್ಯಯನದ ಪರಂಪರೆಯನ್ನು ಪುನರುಜ್ಜೀವನಗೊಳಿಸುವುದು, ಶಾಸ್ತ್ರಾಭ್ಯಾಸಿಗಳಿಗೆ ಸೂಕ್ತ ವೇದಿಕೆ ಕಲ್ಪಿಸುವುದು ಹಾಗೂ ವಿದ್ವಾಂಸರ ಮಧ್ಯೆ ಜ್ಞಾನ ವಿನಿಮಯಕ್ಕೆ ಅವಕಾಶ ಒದಗಿಸುವುದು ಈ ಗೋಷ್ಠಿಯ ಪ್ರಮುಖ ಉದ್ದೇಶವಾಗಿದೆ. ವೈಶಾಖ ಕೃಷ್ಣ ದ್ವಿತೀಯದಂದು ಆರಂಭವಾದ ಕಾರ್ಯಕ್ರಮದಲ್ಲಿ ನಾಡಿನ ವಿವಿಧ ಭಾಗಗಳಿಂದ ಆಗಮಿಸಿದ ಪಂಡಿತರು ಹಾಗೂ ಅಧ್ಯಯನಶೀಲರು ಭಾಗವಹಿಸಿ ಸಭೆಗೆ ವಿಶೇಷ ಮೆರುಗು ತಂದಿದ್ದಾರೆ. ಅಲ್ಲದೆ ಗೋಷ್ಠಿಯಲ್ಲಿ ವ್ಯಾಕರಣ, ನ್ಯಾಯ, ಧರ್ಮಶಾಸ್ತ್ರ, ಯೋಗ ದರ್ಶನ, ಪುನರ್ಮೀಮಾಂಸಾ, ಅಲಂಕಾರ, ಶ್ರೌತ್ರ, ಜ್ಯೋತಿಷ್ಯ ಹಾಗೂ ವೇದಾಂತ ಸೇರಿದಂತೆ 9 ಪ್ರಮುಖ ಶಾಸ್ತ್ರಗಳ ಕುರಿತಾಗಿ ಆಳವಾದ ಚರ್ಚೆಗಳು ಮತ್ತು ಪ್ರಬಂಧ ಮಂಡನೆಗಳು ನಡೆಯುತ್ತಿವೆ. ವಿದ್ವಾನ್ ಸೂರ್ಯನಾರಾಯಣ ಭಟ್ಟ ಹಿತ್ತಳ್ಳಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಗೋಷ್ಠಿಯಲ್ಲಿ ವಿದ್ವಾನ್ ಉಮಾಕಾಂತ ಭಟ್ಟ ಕೆರೆಕೈ, ಡಾಕ್ಟರ್ ಮಹಾಬಲೇಶ್ವರ ಭಟ್ಟ ಕಿಚ್ಚಿಕೇರಿ, ಡಾಕ್ಟರ್ ಮಹೇಶ್ ಭಟ್ ಇಟಗುಂದಿ, ಡಾಕ್ಟರ್ ಚಂದ್ರಶೇಖರ ಭಟ್ ಶೃಂಗೇರಿ ಸೇರಿದಂತೆ ನಾಡಿನ ಗಣ್ಯ ವಿದ್ವತ್ ಸಮೂಹ ಭಾಗವಹಿಸಿದೆ. ಮೇ 7ರವರೆಗೆ ನಡೆಯಲಿರುವ ಈ ಶಾಸ್ತ್ರಾಧ್ಯಯನ ಗೋಷ್ಠಿಯು ಸಂಸ್ಕೃತ ಹಾಗೂ ಭಾರತೀಯ ಶಾಸ್ತ್ರ ಪರಂಪರೆಯ ಅಧ್ಯಯನಕ್ಕೆ ಉತ್ತೇಜನ ನೀಡುವ ಅಪೂರ್ವ ಜ್ಞಾನೋತ್ಸವವಾಗಿ ರೂಪುಗೊಂಡಿದೆ ಎಂಬುದು ವಿಶೇಷವಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.